ಹಾಫ್ ಆಫ್ ಸರ್ಜರಿ ಏನು ಮ್ಯಾನ್ಯುಯಲ್ ಆಗಿ ಮಾಡ್ತಾ ಇದ್ವಿ ಬಿಫೋರ್ ದ ಮಷಿನ್ ಟೇಕ್ಸ್ ಓವರ್, ಈವನ್ ಆ ಪಾರ್ಟ್ ಸಹಿತ ಆಟೋಮೇಟ್ ಆಗಿದೆ. ನಾವು ಇದರಿಂದ ಇಟ್ಸ್ ಅ ಬ್ಲೇಡ್ಲೆಸ್ ಸರ್ಜರಿ ವೇರ್ ಎವ್ರಿಥಿಂಗ್ ಈಸ್ ಡನ್ ಬೈ ಲೇಸರ್. ಮ್ಯಾನ್ಯುಯಲ್ ಇಂಟರ್ವೆನ್ಷನ್ ತುಂಬಾ ಕಮ್ಮಿ ಇದೆ. ನೀವು ಕೇಳ್ಬೋದು ಮ್ಯಾನ್ಯುಯಲ್ ಗಿಂತ ಲೇಸರ್ಗೆ ಯಾಕೆ ಹೋಗ್ಬೇಕು ಅಂತ. ಒಂದು ಉದಾಹರಣೆ ಕೊಡ್ತೀನಿ. ಈಗ ನಮಗೆ ಒಂದು ಸರ್ಕಲ್ ಬರೀಬೇಕು ಒಂದು ಪೇಪರ್ ಮೇಲೆ. ನಾನು ಕೈಯಲ್ಲಿ ಬರೀತೀನಿ ಅಂತಂದ್ರೆ 50 ಪೇಜ್ ಮೇಲೆ ಸರ್ಕಲ್ ಬರೆದ್ರೆ 50ಕ್ಕೆ 50 ಪೇಜ್ ಮೇಲಿನ ಸರ್ಕಲ್ ಒಂದೇ ಸೈಜ್ ಒಂದೇ ಶೇಪ್ ಬರಲ್ಲ. ಸ್ವಲ್ಪ ವ್ಯತ್ಯಾಸ ಬಂದೇ ಬರುತ್ತೆ. ನೀವು ಆರ್ಟಿಸ್ಟಿಕ್ ಆಗಿದ್ರೆ ವ್ಯತ್ಯಾಸ ಕಮ್ಮಿ ಬರ್ಬೋದು, ಬಟ್ ಯಾರು ಝೀರೋ ವ್ಯತ್ಯಾಸದಲ್ಲಿ ಮಾಡಕ್ಕಾಗಲ್ಲ. ಅದೇ ನಾನು 100 ಪ್ರಿಂಟ್ಔಟ್ ತೆಗೆದ್ರೆ 8 ಸೆಂಟಿಮೀಟರ್ ಡಯಾಮೀಟರ್ ಸರ್ಕಲ್ ಅಂತಂದ್ರೆ 100 ಒಂದೇ ತರ ಬರುತ್ತೆ. ಅದೇ ವ್ಯತ್ಯಾಸ ರೆಗ್ಯುಲರ್ ಕ್ಯಾಟ್ರಾಕ್ಟ್ ಸರ್ಜರಿಗೂ ನಮ್ದು ಆಲ್ ಲೇಸರ್ ಬ್ಲೇಡ್ಲೆಸ್ ಫೆಮ್ಟೋಸೆಕೆಂಡ್ ಲೇಸರ್ ಕ್ಯಾಟ್ರಾಕ್ಟ್ ಸರ್ಜರಿ ಅದು ಕೆಲವು ಪ್ರಿಸೈಸ್ ಸ್ಟೆಪ್ಸ್ ಏನು ನಾವು ನಮ್ಮ ಕೈಯಲ್ಲಿ ಮಾಡ್ತಿದ್ವಿ ಫಸ್ಟ್ ಹಾಫ್ ಆಫ್ ಸರ್ಜರಿಯಲ್ಲಿ, ಅದೆಲ್ಲ ಲೇಸರ್ ಮಾಡೋದು.